ಗೀತಾ ಮಹಾತ್ಮೆ. ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಯೋಗ ಭ್ರಷ್ಟನು ಸತ್ತ ಮೇಲೆ ಪುಣ್ಯಕೃತವಾದ ಲೋಕಗಳಿಗೆ ಹೋಗಿ ಅಲ್ಲಿ ಬಹುಕಾಲ ಬಾಳಿ ಅನಂತರ ಸದಾಚಾರಶೀಲರಾದ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬರುತ್ತಾನೆ. ಕೇವಲ ಯೋಗ ಭ್ರಷ್ಟನಾದರೆ ಈ ಸುಖ ಸಿಗುತ್ತದೆ ಎಂದೆನಿಸಿದರೆ ತಪ್ಪಾಗುತ್ತದೆ. ಮಾನವ ಸದಾಚಾರಿಯಾಗಿ ಉತ್ತಮ ಕೆಲಸ ಮಾಡಿದರೆ ಮಾತ್ರ ಈ ರೀತಿಯ ಸುಖ ದೊರೆಯುವುದು. ಕರ್ಮ ಸಿದ್ಧಾಂತದ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಕರ್ತವ್ಯವನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಾಡಿದರೆ ಸಾಕು, ಆತನಿಗೆ ಅದರಿಂದ ಬರಬೇಕಾದ ಫಲ ಬರುತ್ತದೆ. ಉತ್ತಮ ಕಾರ್ಯಗಳನ್ನು ಮಾಡಿದ ಮನುಷ್ಯನಿಗೆ ಇಹಲೋಕದಲ್ಲಿ ಸುಖ, ಶಾಂತಿ, ನೆಮ್ಮದಿಯ ಅನುಭವ ಆಗದಿರಬಹುದು. ಆತ ಸದಾ ತನ್ನ ವೃತ್ತಿಯಲ್ಲಿ ನಿರತನಾಗುವುದರಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆಯಾಸದ ಅನುಭವ ತನ್ನ ಜೀವನದಲ್ಲಿ ಸುಖವನ್ನೇ ಕಂಡಿಲ್ಲ ಎಂದೆನಿಸಬಹುದು. ಆದರೆ ಆತನ ಕರ್ಮಕ್ಕೆ ಫಲವಾಗಿ ಉತ್ತಮ ಲೋಕದಲ್ಲಿ, ಅಂದರೆ ಯಾವುದೇ ಋಣಾತ್ಮಕ ಅಂಶಗಳಿಲ್ಲದೆ ಸದಾ ಆನಂದದಲ್ಲಿ ಇರುವ ಲೋಕಗಳಲ್ಲಿ ಆತ ಪಡೆದ ಕರ್ಮಫಲದ ಆಧಾರದಲ್ಲಿ ಬದುಕಿ ತದನಂತರ ಸದಾಚಾರ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ನಂತರ ತನ್ನ ಗುರಿಯನ್ನು ಮರೆತು ಐಷಾರಾಮಿ ಜೀವನದಲ್ಲಿ ಮೈಮರೆತು ಎಲ್ಲಾ ದುಶ್ಚಟಗಳ ದಾಸನಾಗಿ ಮುಂದೆ ಬಡವನಾಗಿ ಹುಟ್ಟಿ ಹೆಚ್ಚಿನ ಬಾಧೆ ಪಡುವುದು ಖಚಿತ. ಯಾವುದೇ ದುಶ್ಚಟ ಅಭ್ಯಾಸವಾಗಲು ನಿರಂತರವಾಗಿ ಇದನ್ನು ಅನುಭವಿಸಿ ಅದು ಚಿತ್ತದಲ್ಲಿ ಅದರ ಸ್ವಾದ ಮುದ್ರಿತವಾಗಿರಬೇಕು. ಶ್ರೀಮಂತಿಕೆಯ ಮುಂದಿನ ಜನ್ಮವೇ ಬಡತನವಾದರೂ ಆಶ್ಚರ್ಯವಿಲ್ಲ. ಇನ್ನೂ ಕೆಳ ಹಂತಕ್ಕೆ ಹೋಗುವ ಮೊದಲು ತನ್ನನ್ನು ತಿದ್ದಿಕೊಳ್ಳಲು ಇನ್ನೊಂದು ಅವಕಾಶವೇ ಬಡತನ ಎಂದರೂ ತಪ್ಪಾಗಲಾರದು. ಹಿಂದೆ ಕಲಿತ ದುಶ್ಚಟಗಳನ್ನು ಬಿಟ್ಟು ಮನುಷ್ಯನಾಗಿ ಬಾಳಿದರೆ ಮುಂದೆ ಮನುಷ್ಯ ಜನ್ಮ, ಅದಿಲ್ಲವಾದರೆ ಅವರವರ ಕರ್ಮಕ್ಕನುಸಾರವಾಗಿ 84 ಲಕ್ಷ ಯೋನಿಗಳಲ್ಲಿ ಯಾವ ಕೆಳ ಹಂತದ ಪಾಪ ಯೋನಿಗಳಲ್ಲಿ ಹುಟ್ಟುತ್ತಾನೋ ಯಾರಿಗೂ ತಿಳಿಯದು. ಹರಿಹಿ ಓಂ.